ವಿಶ್ವಕರ್ಮ ಜನಸೇವಾ ಸಂಘದ 5ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ವಿಶ್ವಕರ್ಮ ಜಾಗೃತಿ ಬೃಹತ್ ಸಮಾವೇಶ ಮತ್ತು ಈ ವರ್ಷ SLC ಮತ್ತು PUCಯಲ್ಲಿ ಉತ್ತೀರ್ಣರಾದ ಪ್ರತಿಭಾನ್ವಿತರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮತ್ತು ಇದರ ಬಗ್ಗೆ ಪೂರ್ವಭಾವಿ ಸಭೆಯನ್ನು ನಡೆಸಿ ಎಲ್ಲ ಮಾಹಿತಿಯನ್ನು ಅದರ ಅಧ್ಯಕ್ಷರು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಹಂಚಿಕೊಂಡರು. ವಿಶ್ವಕರ್ಮ ಕುಲಬಾಂಧವರಿಗೆ ನಾನು ನಿಮ್ಮ ಕನ್ನಡ ಸೋಮ ಮಾಡುವ ನಮಸ್ಕಾರಗಳು. ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ 5ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ರಾಜ್ಯ ಮಟ್ಟದ ವಿಶ್ವಕರ್ಮ ಜನಜಾಗೃತಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ದಿನಾಂಕ 20/6/2025 ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಪುಟ್ಟಣ್ಣ ಚೆಟ್ಟಿ ಪುರಭವನ ಟೌನ್ ಹಾಲ್ JC ರಸ್ತೆ ಬೆಂಗಳೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ನಮ್ಮ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ನಾವು ಇವತ್ತು ಸಭೆಯನ್ನು ಕರೆದಿದ್ದೇವೆ. ಆ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಈ ಒಂದು ಸಮಾವೇಶದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ವಸಂತ ಮುಳ್ಳಿ ಆಚಾರ್ಯರವರಿಗೆ ಸ್ವಾಗತವನ್ನು ಕೋರ್ತಾ, ಹಾಗೆ ಎಲ್ಲ ನಮ್ಮ ಆಗಮಿಸಿದ ವಿಶ್ವಕರ್ಮ ಸಮಾಜದ ಎಲ್ಲ ನನ್ನ ಕುಲಬಾಂಧವರಿಗೂ ನಾನು ಸ್ವಾಗತವನ್ನು ಕೋರ್ತಾ, ಇದರ ಕಾರ್ಯಕ್ರಮದ ಉದ್ದೇಶ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದ ಪಂಚವೃತ್ತಿಗಳಲ್ಲಿ ಸಾಧನೆಗೈದಿರ್ತಕ್ಕಂಥ 5 ಜನ ಪುರುಷರು ಮತ್ತು 5 ಜನ ಮಹಿಳಾ ಸಾಧಕರಿಗೆ ನಾವು ಕರ್ನಾಟಕ ವಿಶ್ವಕರ್ಮ ಸಿರಿ ಸಮ್ಮಾನ್ ಪುರಸ್ಕಾರ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಒಂದು 100 ಜನ ಶ್ರೇಷ್ಠ ಸಾಧಕರನ್ನು ಗುರುತಿಸುವಂಥ ಕೆಲಸ ಇವತ್ತು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ನಮ್ಮ ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ವಸಂತ ಮುಳ್ಳಿ ಆಚಾರ್ಯರವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ಏನು ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ SLC ಮತ್ತು PUCಯಲ್ಲಿ ತೇರ್ಗಡೆ ಆಗಿರ್ತಕ್ಕಂಥ 80ಕ್ಕಿಂತ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಒಂದು ಶಾಲು, ಹಾರ ಮತ್ತು ಮೊಮೆಂಟು ಮತ್ತು ನಗದು ನೀಡಿ ಪುರಸ್ಕಾರವನ್ನು ಮಾಡಬೇಕು ಅಂತ ಇವತ್ತು ನಾವು ಈ ಸಭೆಯಲ್ಲಿ ನಮ್ಮ ಸರ್ವಾಧ್ಯಕ್ಷರ ಸಮ್ಮುಖದಲ್ಲಿ ನಾವು ಒಂದು ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಅದರ ಉದ್ದೇಶಪೂರ್ವಕ ನಾವು ಇವತ್ತೆಲ್ಲ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಹಾಗೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು, ಹಾಗೆ ಮತ್ತು ಬೇರೆ ಬೇರೆ ಸಚಿವರುಗಳು ಮತ್ತು ಶಾಸಕರುಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಳ್ಳಲಿಕ್ಕೆ ನಾವು ಇವತ್ತು ಈ ಒಂದು ಸಭೆಯನ್ನು ಕರೆದಿದ್ದೇವೆ. ನಾವು ಈ ಕಾರ್ಯಕ್ರಮದ ದಿನಾಂಕವನ್ನು ಈಗಾಗಲೇ ಇವತ್ತು ಹೇಳಿದಾಗೆ 20/6/2025 ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಪುಟ್ಟಣ್ಣ ಚೆಟ್ಟಿ ಪುರಭವನದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಕರಪತ್ರಗಳನ್ನು ನಾವು ನಮ್ಮ ಎಲ್ಲ ಏನು ವಾಟ್ಸಪ್ ಗ್ರೂಪ್ಗಳಲ್ಲಿ ಇದನ್ನು ಹಂಚಿಕೊಳ್ತೇವೆ. ತಾವು ಯಾರೆಲ್ಲ ಸಾಧಕರಿದ್ದೀರಿ ತಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಜಿಗಳನ್ನು ಏನು ತಮ್ಮ ಅಂಚೆ ಇಲಾಖೆ ಮುಖಾಂತರ ನಾವು ನೀಡಿರ್ತಕ್ಕಂಥ ವಿಳಾಸಕ್ಕೆ ತಾವು ಅಂಚೆ ಮುಖಾಂತರ ಕಳಿಸ್ಕೊಡ್ಬೇಕು. ಹಾಗೆ ಯಾರೆಲ್ಲ ಪ್ರತಿಭಾ ಪುರಸ್ಕಾರದ ಮಕ್ಕಳಿದ್ದೀರಿ ತಾವು ತಮ್ಮ ಆಧಾರ್ ಕಾರ್ಡ್ ಮತ್ತು ತಮ್ಮ ಏನು ಅಂಕಪಟ್ಟಿ ವಿವರವನ್ನು ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿರ್ತಕ್ಕಂಥ ಆ ಸಂಖ್ಯೆಗಳಿಗೆ ತಾವು ಇದು ವಾಟ್ಸಪ್ ಮುಖಾಂತರ ಕಳಿಸ್ಕೊಡ್ಬೇಕು ಅಂತ ನಾನು ಈ ಒಂದು ಸಭೆಯ ಮುಖಾಂತರ ವಿನಂತಿ ಮಾಡಿಕೊಡ್ತೇನೆ. ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ, ಬಹಳ ವ್ಯವಸ್ಥಿತವಾಗಿ, ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ರಾಜ್ಯ ಮಟ್ಟಕ್ಕೆ ತಲುಪಿಸುವಂಥ ಪ್ರಯತ್ನವನ್ನು ನಾವು ಇವತ್ತು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಡಾಕ್ಟರ್ ವಸಂತ ಮುಳ್ಳಿ ಆಚಾರ್ಯರವರ ಸರ್ವಾಧ್ಯಕ್ಷತೆಯಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಶ್ಲಾಘನೀಯ ಮತ್ತು ಅಭಿನಂದನಾರ್ಹ. ಹಾಗಾಗಿ ತಾವೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಪ್ರೋತ್ಸಾಹವನ್ನು ನೀಡಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಬೆನ್ನೆಲುಬಾಗಿ ನಿಲ್ಲಬೇಕು. ನಾವೆಲ್ಲರೂ ವಿಶ್ವಕರ್ಮರು ಒಗ್ಗಟ್ಟಾಗಿ ಒಂದಾಗಿ ಈ ಸಮಾಜವನ್ನು ಕಟ್ಟುವಂಥ ಕಾಯಕದಲ್ಲಿ ನಾವೆಲ್ಲ ತೊಡಗಿಸ್ಕೊಂಡಿದ್ದೀವಿ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇರಬೇಕು ಅಂತ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ನಮಸ್ಕಾರ. ನನ್ನ ನಮಸ್ಕಾರಗಳು. ನಾನು ವಸಂತ ಮುರಳಿ, ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಮಹಿಳಾ ರಾಜ್ಯಾಧ್ಯಕ್ಷೆಯಾಗಿ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಈ ವತಿಯಿಂದ ಮತ್ತು ರಾಜ್ಯ ಮಟ್ಟದ ವಿಶ್ವಕರ್ಮ ಜನಜಾಗೃತಿ ಬೃಹತ್ ಸಮಾವೇಶ ಮತ್ತು 5ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಜೂನ್ 20/6/25 ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಪುಟ್ಟಣ್ಣ ಶೆಟ್ಟಿ ಪುರಭವನ ಟೌನ್ ಹಾಲ್ JC ರಸ್ತೆ ಬೆಂಗಳೂರು ಇಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಇದರಲ್ಲಿ ಪ್ರತಿಭಾ ಪುರಸ್ಕಾರ SSLC ಮತ್ತು PUC ಮಕ್ಕಳಿಗೆ 80% ಅಂಕವನ್ನು ಪಡೆದು ಉತ್ತೀರ್ಣ ಆಗಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಿದ್ದು,
ಇದರಲ್ಲಿ ಮಕ್ಕಳಿಗೆ ನಗದು ರೂಪದಲ್ಲಿ ಮತ್ತು ಹಾರ, ಶಾಲು ಮತ್ತು ಮೊಮೆಂಟೊ ಈ ರೀತಿ ಪುರಸ್ಕರಿಸಲಾಗುವುದು. ಇದರಿಂದ ಮತ್ತೆ 5 ಜನ ಮಹಿಳಾ ಸಾಧಕರಿಗೆ ಮತ್ತು 5 ಜನ ಪುರುಷ ಸಾಧಕರಿಗೆ ಪ್ರಶಸ್ತಿ ಪುರಸ್ಕಾರ ಇರುತ್ತೆ. ಇದರಿಂದ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ವಿಶ್ವಕರ್ಮ ಸಿರಿ ಸನ್ಮಾನ ಪುರಸ್ಕಾರ ಅಂತ ನಡೆಸ್ತಾ ಇರೋದು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಮತ್ತು ಎಲ್ಲ ಮಾನ್ಯ ಸಚಿವರು, MLAಗಳು ಎಲ್ಲ ಆಗಮಿಸಲಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕಂತ ಎಲ್ಲ ನಮ್ಮ ಸಮಾಜ ಬಂಧುಗಳಲ್ಲಿ ಕೇಳಿಕೊಳ್ಳುತ್ತೇನೆ. ನಾನು ಡಾಕ್ಟರ್ ಪೂರ್ವಾಚಾರ್. ದಿನಾಂಕ 20/6/2025 ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ವಿಶ್ವಕರ್ಮ ಜನಸೇವಾ ಸಂಘ ಬೆಂಗಳೂರು ರಿಜಿಸ್ಟರ್ಡ್ ಮತ್ತು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ವತಿಯಿಂದ ಸರ್ ಪುಟ್ಟಣ್ಣ ಚೆಟ್ಟಿ ಪುರಭವನ ಟೌನ್ ಹಾಲ್ JC ರಸ್ತೆ ಬೆಂಗಳೂರು ಇಲ್ಲಿ SSLC ಮತ್ತು PUC ವಿದ್ಯಾಭ್ಯಾಸದಿಂದ ಶೇಕಡ 80% ಅಂಕಗಳನ್ನು ಗಳಿಸಿರುವಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ಈ ಸಂಸ್ಥೆಗಳು ಹಮ್ಮಿಕೊಂಡಿವೆ. ಇದರ ಜೊತೆಗೆ ಕರ್ನಾಟಕ ವಿಶ್ವಕರ್ಮ ಸಿರಿ ಸಮ್ಮಾನ್ ಈ ಪ್ರಶಸ್ತಿಗಳನ್ನು ಕೂಡ ವಿಶ್ವಕರ್ಮ ಕಲಾ ಸಿಂಧು, ವಿಶ್ವಕರ್ಮ ಶಿಲ್ಪಶ್ರೀ, ವಿಶ್ವಕರ್ಮ ಕಲಾ ಕೌಸ್ತುಭ, ವಿಶ್ವಕರ್ಮ ಕಲಾ ಸೌರಭ ಎಂಬ 5 ಪ್ರಶಸ್ತಿಗಳನ್ನು ನೀಡಲಿಕ್ಕೆ ಸಂಸ್ಥೆಯ ಸರ್ವಾಧ್ಯಕ್ಷರಾಗಿರುವಂಥ ಶ್ರೀಮತಿ ಡಾಕ್ಟರ್ ವಸಂತ ಮುರಳಿ ಅವರ ನೇತೃತ್ವದಲ್ಲಿ ತೀರ್ಮಾನಿಸಲಾಗಿದೆ. ಪಂಚಶಿಲ್ಪಗಳಲ್ಲಿ 5 ವಿಶೇಷವಾದ ಸಾಧನೆಗಳನ್ನು ಮಾಡಿರುವಂಥ ಶಿಲ್ಪಿಗಳಿಗೆ ಈ ಪ್ರಶಸ್ತಿಗಳನ್ನು ಕೊಡಲಾಗ್ತಾ ಇದೆ. ಅಲ್ಲದೆ 5 ಜನ ಮಹಿಳಾ ಸಾಧಕಿಯರಿಗೂ ಕೂಡ ಪ್ರಶಸ್ತಿಗಳನ್ನು ನೀಡಲಾಗ್ತೈತೆ. ಕರ್ನಾಟಕದ ಎಲ್ಲ ವಿಶ್ವಕರ್ಮ ಕುಲಬಾಂಧವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ದಯವಿಟ್ಟು ತಪ್ಪದೆ ಆಗಮಿಸಬೇಕು ಮತ್ತು ತಮ್ಮ ಮಕ್ಕಳು ಏನು ವಿಶೇಷವಾದ ಸಾಧನೆಗಳನ್ನು ಮಾಡಿದ್ದಾರೆ ಅವರ ಮಾಹಿತಿಗಳನ್ನು ನಮ್ಮ ವಾಟ್ಸಪ್ ನಂಬರ್ಗಳಿಗೆ ಮಾಹಿತಿಯನ್ನು ಕಳಿಸ್ಕೊಡ್ಬೇಕು ಮತ್ತು ಪ್ರತಿಭಾ ಪುರಸ್ಕಾರದಲ್ಲಿ ಅವರು ಭಾಗಿಯಾಗೋದಕ್ಕೆ ಸಹಕರಿಸಬೇಕು ಮತ್ತು ಕಾರ್ಯಕ್ರಮವನ್ನು ತಾವೆಲ್ಲರೂ ಯಶಸ್ವಿಗೊಳಿಸ್ಕೊಡ್ಬೇಕು ಮತ್ತು ಕರ್ನಾಟಕದಾದ್ಯಂತ ಇರುವಂಥ ಎಲ್ಲ ವಿಶ್ವಕರ್ಮ ಸಮಾಜದ ಬಂಧುಗಳಿಗೆ ಈ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಬೇಕಾಗಿ ನಾನು ವಿನಮ್ರವಾಗಿ ಕೇಳ್ತೀನಿ. ವಿಶ್ವಕರ್ಮ ಸಮಾಜದ ಬಂಧುಗಳಿಗೆ ನಮಸ್ಕಾರ. ನಾನು ನಾಗೇಂದ್ರ ವಿಶ್ವಕರ್ಮ, ಮೈಸೂರು. ನಾನು ಈ ದಿನ ಏನು ಹೇಳೋಕ್ಕೆ ಇಚ್ಛಪಡ್ತೀನಿ ಅಂತಂದರೆ, ನಮ್ಮ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ರಿಜಿಸ್ಟರ್ ಮತ್ತು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಬೆಂಗಳೂರು ಇವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರಾದಂಥ ವಸಂತ ಮುರಳಿ ಅವರ ಸರ್ವಾಧ್ಯಕ್ಷತೆಯಲ್ಲಿ 20/6/2025 ಶುಕ್ರವಾರ ಪುಟ್ಟಣ್ಣ ಚೆಟ್ಟಿ ಸಭಾಂಗಣದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿಗಳಿಗೆ SSLC ಮತ್ತು PUC ಮಕ್ಕಳಿಗೆ 80% ಮೇಲ್ಪಟ್ಟ ಮಕ್ಕಳು ನಮ್ಮ ರಾಜ್ಯದ ಎಲ್ಲ ಮಕ್ಕಳಿಗೂ ಸಹ ಒಂದು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಾ ಪುರಸ್ಕಾರಕ್ಕೆ ನೀವು ಅರ್ಜಿ ಆಹ್ವಾನ ಮಾಡಲು ಎಲ್ಲ ಗ್ರೂಪ್ಗಳಲ್ಲೂ ಸಹ ಒಂದು ಲಿಂಕನ್ನು ಕಳಿಸಲಾಗುತ್ತದೆ. ಪ್ರತಿಭಾ ಪುರಸ್ಕಾರ ವಿಶ್ವಕರ್ಮ ಜನಸೇವಾ ಸಂಘ ಒಂದು ಗ್ರೂಪ್ ಮಾಡಿ ನಾವು ಕಳಿಸ್ತಿದ್ವಿ. ಆ ಗ್ರೂಪ್ಗೆ ನೀವು ಆಧಾರ್ ಕಾರ್ಡು ಮತ್ತು ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡು ಮತ್ತು ಅಂಕಪಟ್ಟಿಯನ್ನು ಕಳಿಸತಕ್ಕದ್ದು. ಈ ಅಂಕಪಟ್ಟಿಯನ್ನು ಕಳಿಸಿ ನೀವು ಇದನ್ನು ಕನ್ಫರ್ಮ್ ಮಾಡ್ಕೊಂಡು ನಮ್ಮ ಒಂದು 20/6/2025 ತಾರೀಕು ಶುಕ್ರವಾರ ಏನು ನಮ್ಮ ಕಾರ್ಯಕ್ರಮ ನಡೀತೆ ಆ ಕಾರ್ಯಕ್ರಮಕ್ಕೆ ತಪ್ಪದೆ ಹಾಜರಾಗಬೇಕು. ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಹಾಗೂ ಇನ್ನಿತರ ಸಚಿವರು ಹಾಗೂ ಶಾಸಕರ ನೇತೃತ್ವದಲ್ಲಿ ನೀವು ಒಂದು ಪ್ರತಿಭಾ ಪುರಸ್ಕಾರವನ್ನು ಪಡಿಬೇಕು. ಮುಂದಿನ ಒಂದು ನಿಮ್ಮ ವಿದ್ಯಾಭ್ಯಾಸಕ್ಕೆ ಹಾಗೂ ನೀವು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಏನಾದರೂ ನಿಮಗೆ ಬೇಕಾದಲ್ಲಿ ನಮ್ಮ ಒಂದು ಈ ಸಂಘಟನೆಯಿಂದ ನಿಮಗೆ ಸಹಾಯ ಸಹ ಸಿಗುತ್ತೆ. ದಯವಿಟ್ಟು ಎಲ್ಲ ವಿಶ್ವಕರ್ಮ ಸಂಘಗಳಲ್ಲೂ ಸಹ ಈ ಒಂದು ನಮ್ಮ ಒಂದು ಸಂಘದ ಕಾರ್ಯಕ್ರಮವನ್ನು ಎಲ್ಲರೂ ಸಹ ಒಂದು ಪರಿಚಯನ ಮಾಡಿಕೊಡ್ಬೇಕು. ಎಲ್ಲ ನಮ್ಮ ಹಳ್ಳಿಗಳು ತಾಲೂಕುಗಳು ಎಲ್ಲ ವಿಶ್ವಕರ್ಮರ ಒಂದು ನಮ್ಮ ಒಂದು ವಿಷಯ ತಲುಪಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವಕರ್ಮ ಸಮಾಜದ ಬಂಧುಗಳು ಎಲ್ಲರೂ ಬಂದು ಸಹ ಹಾಜರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ. ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ವತಿಯಿಂದ ದಿನಾಂಕ
ದಿನಾಂಕ 26 ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರಿನ ಪುಟ್ಟಣ್ಣ ಪುರಭವನದ ಟೌನ್ ಹಾಲಿನಲ್ಲಿ ಈ ಪ್ರತಿಭಾ ಪುರಸ್ಕಾರ SLC ಮತ್ತು PUC ಮಕ್ಕಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನು ನೀಡಲಾಗುವುದು. ಇದಕ್ಕೆ ಕರ್ನಾಟಕ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಹಾಗೂ ನಮ್ಮ ಸಮಾಜದ ಮಹಿಳಾ ರಾಜ್ಯಾಧ್ಯಕ್ಷರಾಗಿರುವ ಮುರಳಿ ವಸಂತ ಆಚಾರ್ ಅವರು ಈ ಕಾರ್ಯಕ್ರಮದ ನೇತೃತ್ವವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮ ವಿಶ್ವಕರ್ಮ ಸಮಾಜದ ರಾಜ್ಯಾದ್ಯಂತ ಎಲ್ಲರೂ ವಿಶ್ವಕರ್ಮ ಸಮಾಜದವರು ಬಂದು ಈಗ ಸಭೆಗೆ ಭಾಗವಹಿಸಬೇಕು. ಈ ಸಭೆಯಲ್ಲಿ ವಿಶೇಷವಾಗಿ ಪಂಚಪೀಠ ಕಸುಬುಗಳನ್ನು ಮಾಡ್ತಿರೋವರಿಗೆ ಪ್ರಶಸ್ತಿಯನ್ನು ನೀಡಲಾಗುವುದು. 5 ಜನ ಪುರುಷರಿಗೆ, 5 ಜನ ಮಹಿಳೆಯರಿಗೆ ಕರ್ನಾಟಕ ವಿಶ್ವಕರ್ಮ ಸಿರಿ ಅವರಿಗೆ ಹಾಗೆ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ. ಆ ಸಮಾರಂಭಕ್ಕೆ ಎಲ್ಲರೂ ನಮ್ಮ ವಿಶ್ವಕರ್ಮ ಸಮಾಜದ ಬಂಧುಗಳು ಹಾಗೂ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಗಳು ಹಾಗೂ ಎಲ್ಲ ಹಿರಿಯರು ಕಿರಿಯರು ಅನ್ನಂಗೆ ನಮ್ಮ ಇದೇ ಪ್ರಪ್ರಥಮವಾಗಿ ಕರ್ನಾಟಕ ವಿಶ್ವಕರ್ಮ ಸೇವಾ ಸಂಘದಿಂದ ಈಗ ಅದ್ಭುತ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಬರೋದ್ರಿಂದ ನಮ್ಮ ಬೇಡಿಕೆಗಳನ್ನ ನೆರವೇರಿಸ್ಕೊಳ್ತಾರೆ. ಅದಕ್ಕೋಸ್ಕರ ನೀವು ಎಲ್ಲ ಒಗ್ಗಟ್ಟಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸುವಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಭಾಸ್ಕರ್ ಪತ್ರಿಕೆಯ ಸಂಪಾದಕರು, ಭಾಸ್ಕರ್ ಯೂಟ್ಯೂಬ್ನ ವರದಿಗಾರರು, ಟಿಪ್ಟು ಕರ್ನಾಟಕ ವಿಶ್ವಕರ್ಮ ಸೇವಾ ಸಂಘದ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವ ಅವರು ಇವತ್ತು ನಮ್ಮ ವಸಂತ ಮುರಳಿಯವರ ಕಚೇರಿಯಲ್ಲಿ ಇವತ್ತು ಸಭೆಯನ್ನು ಕರೆದು ಈ ಎಲ್ಲ ಹಿರಿಯರು ನಮ್ಮ ವಿಶ್ವಕರ್ಮ ಸಮಾಜದ ಹಿರಿಯ ಮುಖಂಡರೆಲ್ಲ ಬಂದಿದ್ದಾರೆ. ಇದಕ್ಕೆ ಹೋರಾಟವನ್ನು ನಮ್ಮ ಕನ್ನಡ ಸೋಮು ಅವರು ಅತಿಬೆಲೆ ಅವರು ಹಲವಾರು ವರ್ಷಗಳಿಂದಲೂ ಈ ಸಮಾರಂಭನ ನಡೆಸ್ಕೊಡಬೇಕು. 5ನೇ ವರ್ಷದ ವಾರ್ಷಿಕೋತ್ಸವನ ಇದೇ ಸಂದರ್ಭದಲ್ಲಿ ಇಟ್ಕೊಂಡಿದ್ದಾರೆ. ಅದಕ್ಕೆ ನೇತೃತ್ವವನ್ನು ವಹಿಸ್ಕೊಳ್ಳೋಕ್ಕೆ ನಮ್ಮ ಕಾರ್ಯದರ್ಶಿಗಳಾದ ಪರಮೇಶ್ವರಾಚಾರ್ಯರು ಹಾಗೂ ಇದಕ್ಕೆ ನೇತೃತ್ವವನ್ನು ವಹಿಸ್ಕೊಂಡು ನಮ್ಮ ಮಹಿಳಾ ಶೋಭಾ ಅವರು ಮತ್ತು ಯೂಟ್ಯೂಬಿನ ವಿಶ್ವಕರ್ಮ ಟಿಪ್ಟೂರಿನ ವಿಶ್ವಕರ್ಮ ಶುಭ ವಿಶ್ವಕರ್ಮ ಅವರು ಹಾಗೂ ನಮ್ಮ ಎಲ್ಲ ಪ್ರಚಾರ ಸಮಿತಿಯ ಸದಸ್ಯರುಗಳು ಈ ಸಭೆಗೆ ಬಂದು ಯಶಸ್ವಿಗೊಳಿಸಿದ್ದೀರಿ. ಈ ಸಭೆ ಯಶಸ್ವಿ ಆಗೋದಕ್ಕೆ ನಾವೆಲ್ಲ ಒಗ್ಗೂಡಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಪ್ರಾರ್ಥನೆ. ಎಲ್ಲ ವಿಶ್ವಕರ್ಮ ಕುಲಬಾಂಧವರಿಗೆ ನಮಸ್ಕಾರ. ನಾನು ಸಿದ್ದಪ್ಪಾಜಿ ವಿಶ್ವಕರ್ಮ ಮೈಸೂರು. ಏನು ಇವತ್ತು ಅಖಿಲ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಜೊತೆಗೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ವತಿಯಿಂದ ಬೆಂಗಳೂರಿನಲ್ಲಿ ಜೂನ್ 26, 2025 ಶುಕ್ರವಾರದಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ವಿವರಣೆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಜೊತೆಗೆ ಕೆಲವು ಮಹಿಳಾ ಸಾಧಕರಿಗೆ ಪುರಸ್ಕಾರ, ಜೊತೆಗೆ ನಮ್ಮ ಕುಲಕಸುಬುಗಳನ್ನು ಮಾಡುವಂತಹ ಎಲ್ಲ ಹಿರಿಯ ಒಂದಷ್ಟು ಮುಖಂಡರುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ಜನಮೆಚ್ಚಿದ ಮಹಿಳಾ ಮುಖಂಡರಾದಂತಹ ವಸಂತ ಮುರಳಿ ಆಚಾರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇವತ್ತಿನ ದಿವಸ ಕೇಂದ್ರ ಕಚೇರಿಯಾದಂತಹ ಮಲ್ಲೇಶ್ವರಂನಲ್ಲಿರುವ ಕಚೇರಿಯಲ್ಲಿ ತೀರ್ಮಾನಿಸಲಾಯಿತು. ಹಾಗಾಗಿ ಬಂಧುಗಳೇ, ತಮ್ಮೆಲ್ಲರಿಗೂ ಹೇಳುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಮ್ಮ ಸಮಾಜದ 80% ಮೇಲೆ ಮಕ್ಕಳುಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದು ನಮ್ಮ ಸಮಾಜದಿಂದ ಗೌರವ ಕೊಡುವಂಥದ್ದನ್ನು ತೆಗೆದು ನಾವು ಸರ್ಕಾರ ಗಮನದ ಜೊತೆಗೆ ಸೇರಿಸಿ ಸರ್ಕಾರ ಗಮನಕ್ಕೂ ಕೂಡ ನಾವು ಮನವರಿಕೆ ಮಾಡಬೇಕಾಗಿ ಸನ್ನಿವೇಶ ಬಂದಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕೂಡ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಕೂಡ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರೂ ನಾವು ಮುಖ್ಯವಾಹಿನಿಗೆ ಕರೆತಂದು ಕಾರ್ಯಕ್ರಮವನ್ನು ಮಾಡಿ ಸಮಾಜದ ಏಳಿಗೆ ಜೊತೆಗೆ ನಮ್ಮ ಸಮಾಜದ ಮಕ್ಕಳುಗಳಿಗೆ ಪ್ರತಿಭಾ ಪುರಸ್ಕಾರ ಕೊಡೋದ್ರ ಜೊತೆಗೆ ಶೈಕ್ಷಣಿಕವಾಗಿ ಕೆಲವೊಂದಷ್ಟು ವಿಚಾರಗಳನ್ನ ನಾವು ಸರ್ಕಾರಕ್ಕೆ ನಮಗೆ ತರಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬೇಕಾದಂಥ ಸಂದರ್ಭ ಬಂದಿದೆ ಬಂಧುಗಳೇ. ಹಾಗಾಗಿ JC ರೋಡ್ಲಿರುವಂತಹ ಟೌನ್ ಹಾಲ್ನಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ದಯಮಾಡಿ ಬಂಧುಗಳೇ, ಇದು
ನನ್ನ ಕಾರ್ಯಕ್ರಮ ಅಂತ ಯಾರೂ ಹೇಳಲಿಕ್ಕಾಗಲ್ಲ, ನಮ್ಗಳ ಕಾರ್ಯಕ್ರಮ ಅಂತೇಳಿ ನಾವು ಇವತ್ತಿನ ದಿವಸ ಎಲ್ಲರೂ ಸೇರಿ ಆ ವಸಂತ ಮುರಳಿ ಆಚಾರ್ಯವ್ರಿಗೆ ನಾವೆಲ್ಲರೂ ಒಂದು ಪ್ರಬಲವಾಗಿ ಬೆಂಬಲವನ್ನು ಸೂಚಿಸುವ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ. ಹಾಗಾಗಿ ರಾಜ್ಯಾದ್ಯಂತ ಏನು ಮಕ್ಕಳುಗಳು 80% ತೆರಗಡೆ ಆಗಿದ್ದೀರಿ, ನಾವು ಒಂದು 500 ಮಕ್ಕಳುಗಳಿಗೆ ನಾವು ಪುರಸ್ಕಾರವನ್ನು ಮಾಡಬೇಕು ಅಂತ ಹೇಳಿದ್ವಿ. ಹಾಗಾಗಿ ಇಡೀ ರಾಜ್ಯಾದ್ಯಂತ SLCC ಹಾಗೂ PUC ಮಕ್ಕಳುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು, ಜೊತೆಗೆ ನೀವುಗಳು ಕೂಡ ಸಮಾಜ ಪರವಾಗಿ ಬರುವುದ್ರ ಜೊತೆಗೆ ನೀವು ಇನ್ನೊಂದಷ್ಟು ಜನ ಕರೆತಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ವಿಶ್ವಕರ್ಮ. ನಮಸ್ಕಾರ, ನಾನು ಶೋಭಾ ಆಚಾರ್ಯ, ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ. ಈ ವತಿಯಿಂದ ನಾವು ಮುಂದಿನ ತಿಂಗಳು 20/6/2025 ತಾರೀಕು ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಪುಟ್ಟಣ್ಣ ಚಿಟ್ಟಿ ಪುರಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ದಿನದ ವಿಶೇಷ ಏನಂದರೆ ಪ್ರತಿಭಾ ಪುರಸ್ಕಾರ. SSLC ಮತ್ತು PUCಯಲ್ಲಿ ಉತ್ತೀರ್ಣರಾಗಿರುವಂತಹ 80% ಉತ್ತೀರ್ಣರಾಗಿರ್ತಕ್ಕಂಥ ಮಕ್ಕಳಿಗೆ ಪ್ರಶಸ್ತಿಯನ್ನು ನೀಡಲಾಗುವುದು. ಎಲ್ಲ ಮಕ್ಕಳು ಅರ್ಜಿಯನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವಿಶೇಷತೆಯಲ್ಲಿ ಪುರಸ್ಕಾರವನ್ನು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಕೊಡ್ತಾ ಇದ್ದೀವಿ, ಪಂಚವೃತ್ತಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ. ಹಾಗಾಗಿ ಇದನ್ನು ಕೂಡ ಅರ್ಜಿಯನ್ನು ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ವಿಶ್ವಕರ್ಮ ಸಮಾಜ ಬಂಧುಗಳು ಆಗಮಿಸಿ ಒಂದು ಯಶಸ್ವಿಯನ್ನಾಗಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥಿಸುತ್ತಿದ್ದೇನೆ.